ಶಂಕರ ಆಚಾರ್ಯ ಭಗವತ್ಪಾದರು ತಾಯಿಯ ಅಪ್ಪಣೆಯನ್ನ ಯಾರು ಹೆಂಡತಿ ಇಲ್ಲದಿದ್ದರೆ ಹೆತ್ತಂತ ತಾಯಿ ಇದ್ದಿದ್ದಾದರೆ ವೇದೋಕ್ತ ಧರ್ಮ ಶಾಸ್ತ್ರಗಳ ವಿಧಿಗಳಲ್ಲಿ ಆತ ಬ್ರಹ್ಮಚಾರಿ ಆಗಿ ಮನೆ ಬಿಟ್ಟು ಹೋಗಬೇಕಾಗಿತ್ತು ಅಂದ್ರೆ ಹೆಂಡತಿ ಇದ್ದಿಲ್ಲ, ಹೆಂಡತಿಯನ್ನು ಕೇಳಿ ಅಪ್ಪಣೆಯನ್ನು ಪಡೆದು ಸನ್ಯಾಸಿ ಆಗ್ಬೇಕು. ತಾಯಿ ಅಪ್ಪಣೆ ಇಲ್ಲದೆ ಬ್ರಹ್ಮಚಾರಿ ಆಗಬಾರದು ಅಂತ ನೇಮ. ನಾವು ಸಿಕ್ಕಂಗ ಸರಳವಾಗಿ ಅನುಕೂಲ ಇದ್ದಾಗ ಸಂಸಾರ ಮಾಡೋದು, ಅನಾನುಕೂಲ ಆದಾಗ ಎಲ್ಲರನ್ನ ಬಿಟ್ಟು ಹೂಡಿ ಹೋಗುವುದು ಸನ್ಯಾಸಿ ಅಲ್ಲ. ಅವರು ಮನಪೂರ್ವಕವಾಗಿ ಆನಂದದಿಂದ ನಮ್ಮನ್ನ ಬಿಟ್ಟು ಕೊಟ್ಟಿದ್ದಾದರೆ ಗೃಹಸ್ಥಾಶ್ರಮದಲ್ಲಿ ಇದ್ದು ನಂತರದಲ್ಲಿ ಹೆಂಡತಿಯ ಅಪ್ಪಣೆಯನ್ನ ಪಡೆದುಕೊಂಡು ಅವನು ಸನ್ಯಾಸಿಯಾಗಬೇಕು. ಇದು ವಿಧಿವತ್ತಾಗಿ ಧರ್ಮ ಅಂತಾರೆ ಇದಕ್ಕೆ. ಹೆಂಡರು ಮಕ್ಕಳಿಗೆ ತಂದು ಹಾಕಲಾರದ ಅಥವಾ ಅವರ ದುಃಖವನ್ನ ಸಹಿಸಿಕೊಳ್ಳಲಾರದ ರಾತ್ರೋರಾತ್ರಿ ಹೂಡಿ ಹೋಗಿ ಕಾವಿಯನ್ನ ಧರಿಸಿ ಕಳ್ಳತನದಿಂದ ಚೋರನಾಗಿ ತಿರುವುದು ನಿಜವಾದ ಸನ್ಯಾಸಿ ಅಲ್ಲ. ಅದರಂತೆ ಬ್ರಹ್ಮಚಾರಿ ಆದರೂ ಹೇಗೆ ಅಂದ್ರೆ ತಾಯಿಯ ಅಪ್ಪಣೆಯನ್ನ ಪಡೆದುಕೊಂಡು ಅವನು ಬ್ರಹ್ಮಚಾರಿ ಆಗ್ಬೇಕು. ತಾಯಿ ಒಪ್ಪಿ ಕೊಡ್ತಾ ಇಲ್ಲ, ಆವಾಗ ಒಂದು ಉಪಾಯವನ್ನು ಮಾಡಿದ್ರು ಅವ್ರು. ಉಪಾಯ ಏನು ಅಂದ್ರೆ ತಾಯಿಗೋಸ್ಕರವಾಗಿ ಹರಿಯುವ ನದಿಯನ್ನೇ ತಮ್ಮ ಮನೆ ಮುಂದೆ ಹರಿಯುವಂಗ ಮಾಡಂತ ಸಿದ್ಧ ಪುರುಷರು ಆಚಾರ್ಯ ಶಂಕರರು. ಇಷ್ಟಂತ ಸಿದ್ಧಗಳು ಎಲ್ಲವಿದ್ರು ಕೂಡ ತಮ್ಮ ತಾಯಿಯ ಮೋಹವನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಏನಾದ್ರೂ ಮಾಡಬಹುದಾಗಿತ್ತು, ಆದ್ರೆ ಅದು ಮಾಡ್ಲಿಲ್ಲ ಅವ್ರು. ಆ ಒಂದು ದಿನ ಮನೆ ಮುಂದ ನದಿ ಹರಿಯುವಾಗ ಆಚಾರ್ಯ ಶಂಕರರು ಬಾಲ್ಯಾವಸ್ಥೆಯಲ್ಲಿ ನೀರಿಗೆ ಇಳಿದ್ರು. ಸ್ನಾನ ಮಾಡಿ ಹೊರಗ ಬರೋದ್ರೊಳಗಾಗಿ ಅವರ ಕಾಲನ್ನ ಒಳಗಡೆ ಗಟ್ಟಿಯಾಗಿ ಒಂದು ಪ್ರಾಣಿ ಹಿಡಿದುಕೊಂಡಿತು. ಅದಕ್ಕೆ ಮೊಸಳೆ ಅಂತೀವಿ ನಾವು. ಆವಾಗ ಆಚಾರ್ಯ ಶಂಕರರು ಮುಳುಗುವುದು ತೇಲುವುದು ಮಾಡಿದಾಗ ಆ ತಾಯಿ ಮನೆ ಮುಂದೆ ನಿಂತು ನೋಡ್ತಿದ್ಲು. ಆಚಾರ್ಯ ಶಂಕರು ಕೂಗ್ತಾ ಇದ್ರು, ಚೀರಾಡ್ತಾ ಇದ್ರು. ಈ ದೃಶ್ಯವನ್ನ ತಾಯಿ ನೋಡಿದಾಗ ನನ್ನ ಮಗನಿಗೆ ಮೊಸಳೆ ಹಿಡದ ಅಂತ ಗೊತ್ತಾಯ್ತು ನೋಡಿ. ಆವಾಗ ಅದನ್ನ ಬಿಡಿಸುವ ಪರಿಹಾರ ಹೇಗೆ ಅಂತ ವಿಚಾರದಲ್ಲಿದ್ದಾಗ ಮೊದಲೇ ಅವತಾರಿಗಳು ಇನ್ನೊಬ್ಬ ಕಡೆಯಿಂದ ಸಾಧು ವೇಷದಿಂದ ಸಾಕ್ಷಾತ್ ಪರಮಾತ್ಮನೇ ಅಲ್ಲಿಗೆ ಬಂದು ಏನೋ ತಮ್ಮ ಯಾಕೆ ಹಿಂಗ್ ಮಾಡ್ತಿದ್ದೆ ಅಂದ್ರೆ, ಮಹಾತ್ಮನೇ ನನ್ನ ಕಾಲಿಗೆ ಮೊಸಳೆ ಹಿಡದದ, ನನಗ್ ಕಚ್ಚಲಿಕ್ಕತ್ತದ, ಹೊರಗೆ ಬರಕ್ ಸಾಧ್ಯ ಇಲ್ಲ ಅಂತ. ಅವಾಗ ಆ ತಾಯಿ ಆ ಸಾಧುವನ್ನ ನೋಡಿ ಕೈ ಮುಗಿದು, ಅಪ್ಪ ಸಾಧು ಶರಣರೇ, ಹೇಗಾದ್ರೂ ಮಾಡಿ ನಮ್ಮ ಮಗನನ್ನ ರಕ್ಷಿಸಿ, ನನ್ನ ಮಗನನ್ನ ಬದುಕಿಸಿ ಅಂತ ಗೋಗರಿದಾಗ ಆ ಸಾಧು ವೇಷದ ಪರಮಾತ್ಮ ಆ ತಾಯಿಗೆ ಒಂದು ಪ್ರಶ್ನೆಯನ್ನ ಕರಾರನ್ನು ಇಟ್ಟ. ಏನು ಕರಾರ್ ಅಂದ್ರೆ, ನೋಡು ತಾಯಿ, ನಿನ್ನ ಮಗ
ಮೊಸಳೆ ಬಾಯಿಗೆ ಸಿಕ್ಕಾನೀಗ. ಆ ಮೊಸಳೆ ಬಾಯಿಂದ ಬಿಡುಗಡೆ ಆಗ್ಬೇಕಾದ್ರೆ ನೀನು ನನ್ನ ಮಗ ಬದುಕಿ ಸನ್ಯಾಸಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಮಾತ್ರ ಬಿಡುಗಡೆ ಆಗ್ತಾನೆ, ಇಲ್ಲಂದ್ರೆ ಬಿಡುಗಡೆ ಆಗೋದಿಲ್ಲ ಅಂದಾಗ ತಾಯಿ ಹೃದಯ ಅಂತಂದ್ರೆ ಮೋಹ. ಅಷ್ಟೆಲ್ಲ ಮೋಹವನ್ನ ಇಟ್ಟುಕೊಂಡಂತ ತಾಯಿ ವಿಚಾರ ಮಾಡಿದ್ಲು, ಈ ಕ್ಷಣದಲ್ಲಿ ನಾನು ಇದಕ್ಕೆ ಒಪ್ಪದೇ ಇದ್ದರೆ ನನ್ನ ಮಗ ವ್ಯರ್ಥವಾಗಿ ಸತ್ತು ಹೋಗುತ್ತಾನೆ. ಈಗ ನಾನು ಒಪ್ಪಿದ್ದಾದರೆ ನನ್ನ ಮಗ ನನ್ನ ಕಣ್ಣಿನ ಎದುರಿಗೆ ಇಲ್ಲದಿದ್ದರೂ ಕೂಡ ಎಲ್ಲಿಯಾದರೂ ಜೀವಂತವಾಗಿ ಬದುಕಿರುತ್ತಾನೆ. ನೋಡ್ರಿ ಹೆಂಗ್ ಬಂತು ವಿಚಾರ. ನನ್ನ ಎದುರಿಗೆ ಇಲ್ಲದಿದ್ರು ಪರವಾಗಿಲ್ಲಪ್ಪ, ಎಲ್ಲಿಯಾದ್ರೂ ಜೀವಂತವಾಗಿರ್ತಾನಲ್ಲ, ಅದಕ್ಕಾಗಿ ಒಪ್ಪುವುದೇ ಲೇಸು ಅಂತ ಅವಾಗ ವಚನ ಕೊಟ್ಟಾಗ ಅದು ಸುಮ್ಮನೆ ಹಿಡ್ದಂಗ ಮಾಡಿತ್ತದು, ನಿಜವಾದ ಮೊಸರು ಹಿಡದಿಲ್ಲ ಅದು. ಆವಾಗ ಬಿಟ್ಟಿತು ಅಂತ ಆಚಾರ್ಯ ಶಂಕರರ ಮೇಲೆ ಬಂದು, ತಾಯಿ ನೀನು ವಚನವನ್ನ ಕೊಟ್ಟಿದ್ದಿ, ಮಾತನ್ನ ಕೊಟ್ಟಿದ್ದೆಲ್ಲ, ಅದಕ್ಕಾಗಿ ನನಗೆ ಆಶೀರ್ವದಿಸು ಅಂತ ಹೇಳಿದಾಗ ತಾಯಿ ಆಶೀರ್ವಾದವನ್ನ ಮಾಡಿದಾಗ ಆಚಾರ್ಯ ಶಂಕರರು ತಾಯಿಯ ಮಮತೆಯಿಂದ ಮೋಹದಿಂದ ಬಿಡುಗಡೆ ನೋಡಿ. ಒಬ್ಬ ವ್ಯಕ್ತಿ ಮೋಹದಿಂದ ಬಿಡುಗಡೆ ಆಗಬೇಕಾಗಿದ್ದ ಸಾಮಾನ್ಯ ಅಲ್ಲ ಅದು. ಆ ಮೋಹ ಅಂತಕ್ಕಂಥದ್ದು ಏನು ಮಾಡುತ್ತದೆ ಅಂದ್ರೆ ಬದುಕಿರುವಾಗ ದುಃಖ ಕೊಡ್ತದ, ಸಾಯುವಾಗ ಸತ್ತ ನಂತರ ಜನ್ಮ ಕೊಡ್ತದ. ಎರಡು ಮಾತು ನೆನ್ಪಿಡ್ರಿ. ಆ ಮೋಹ ಅನ್ನುವಂಥದ್ದು ಬದುಕಿರುವಾಗಲೇ ದುಃಖ, ಸತ್ತ ಮೇಲೆ ಪುನಃ ಜನ್ಮ. ಅಂದ್ರೆ ಏನಾಯ್ತು, ಮೋಹಕ್ಕೆ ಎಷ್ಟು ಸಾಮರ್ಥ್ಯ ಅದಂದ್ರೆ ಇರುವಾಗಲೂ ಕೂಡ ಶಾಂತಿ ಕೊಡಂಗಿಲ್ಲ, ಸತ್ತ ಮೇಲೆ ಆದ್ರೂ ಕೂಡ ಶಾಂತಿಯನ್ನು ಕೊಡುದಿಲ್ಲ. ಯಾಕಂದ್ರೆ ಮುಂದ ಮತ್ತೆ ಭವಬಂಧನ ಮತ್ತೆ ಹುಟ್ಟೋದು, ಮತ್ತೆ ಸಾಯುವುದು, ಇಷ್ಟೆಲ್ಲ ಕಾರ್ಯವನ್ನ ಮಾಡುವಂತ ಸಾಮರ್ಥ್ಯ ಮೋಹಕ್ಕೆ ಉಂಟು. ಅದಕ್ಕೆ ಈ ಜನ್ಮದಲ್ಲೇ ನಾವು ಬದುಕಬೇಕಾಗಿತ್ತು ಶಾಂತಿಯಿಂದ. ಅಂದ್ರೆ ಈ ಜನ್ಮದಲ್ಲಿ ಆನಂದದಿಂದ ಬದುಕಬೇಕಾಗಿತ್ತು ಅಂದ್ರೆ ನಾವು ಹೇಗೆ ಕ್ಷಣ ಕ್ಷಣದಲ್ಲಿ ಜಗತ್ತನ್ನ ಸ್ವೀಕಾರ ಮಾಡಬೇಕು ಅಂದ್ರೆ ವಿಚಾರದಿಂದ ಸ್ವೀಕಾರ ಮಾಡಬೇಕು. ವಿಚಾರ ಇದು ಮೋಹ ಮಾಡದ ವಸ್ತು ನಮ್ಮನ್ನ ಹಿಡಿದಾಕಿಲ್ಲ, ನಾವೇ ವಸ್ತುಗಳನ್ನ ಹಿಡಿದಿದ್ದೇವೆ. ಸಹಜವಾಗಿ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಇಷ್ಟು ಗಾಳಿ, ಇಷ್ಟು ರೂಪ, ಒಂದಿಷ್ಟು ರಸ, ಒಂದಿಷ್ಟು ಸ್ಪರ್ಶ, ಒಂದಿಷ್ಟು ಗಂಧ, ಈ 5 ಪ್ರ ಅಂದ್ರೆ 5, ಪ್ರ ಅಂದ್ರೆ ಭೂತ, ಪಂಚ ಅಂದ್ರೆ 5, ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಪ್ರ ಅನ್ನುವಂತ ಶಬ್ದ ಅಂದ್ರೆ 5, ಭೂತಗಳು 5 ಭೂತಗಳು ಅಷ್ಟೇ. ಭೂತ ಪ್ರ ಅಂದ್ರೆ ಭೂತ, ಪಂಚ ಅಂದ್ರೆ 5 ಭೂತಗಳಿಂದ ಕೂಡದೆ ಪ್ರಪಂಚ.
ಆದರೆ ಅವುಗಳು ಯಾವೂ ಕೂಡ ಜೀವನನ್ನ ಹಿಡಿಲಿಕ್ಕೆ ಅವು ಪ್ರಯತ್ನ ಮಾಡಿಲ್ಲ. ನಮ್ಮನ್ನ ಹಿಡಿಬೇಕು ಅಂತ ಪ್ರಯತ್ನನೇ ಮಾಡಿಲ್ಲ ಅವು. ಮತ್ತೆ ಯಾರು ಹಿಡ್ದಾರಿ ಅಂತಂದ್ರೆ ನಮ್ಮ ಅವಿಚಾರದಿಂದ, ನಮ್ಮ ಅಜ್ಞಾನದಿಂದ, ನಮ್ಮ ಭ್ರಾಂತಿಯಿಂದ, ನಮ್ಮ ಆಸೆಗಳಿಂದ ನಾವೇ ಅವುಗಳನ್ನ ಹಿಡಿದಿದ್ದೇವೆ ವಿನಃ ಆ ವಿಷಯಾದಿಗಳು ನಮ್ಮನ್ನ ಹಿಡದಿಲ್ಲ. ಜೀವನನ್ನ ಹಿಡದಿಲ್ಲ ಅವು. ಯಾರು ಹಿಡ್ದಾರೆ ಅಂದ್ರೆ ಜೀವನೇ ಹೋಗಿ ಆ ವಿಷಯಗಳನ್ನ ಹಿಡಿದಿದ್ದಾನೆ ವಿನಃ ವಿಷಯಗಳು ಜೀವನನ್ನ ಹಿಡಿದಿಲ್ಲ. ಅವು ಹಿಡಿಯಕ ಹೋಗೋದಿಲ್ಲ ಅವು. ಇವನು ಯಾಕೆ ಹಿಡದ ಅಂದ್ರೆ ಅಜ್ಞಾನದಿಂದ. ಅಜ್ಞಾನದಿಂದ ಹಿಡದ ನೋಡ್ರ ಅವನ್ನ. ಈಗ ಯಾರು ಬಿಡಬೇಕು ಅಂದ್ರೆ ಯಾರು ಹಿಡಿದುಕೊಂಡಿದ್ದಾರೆಯೋ ಅವರೇ ಬಿಡಬೇಕು. ಜೀವ ಅಜ್ಞಾನದಿಂದ ಹಿಡ್ಕೊಂಡಾನ. ಜೀವ ಇವನು ಬಿಡ್ಬೇಕಲ್ರಿ. ಹೆಂಗ್ ಬಿಡೋದು? ಇಲ್ಲೇ ಸಮಸ್ಯೆ ಅದು. ಹಿಡಿಯುವಾಗ ಏನು ಹಿಡಿದು ಬಿಟ್ಟ ಇವನು ಜೀವ, ಬಿಡಬೇಕಾದ್ರೆ ಬಹಳ ಕಷ್ಟ ಅದ. ಬಿಡಬೇಕಾದ್ರೆ ಬಹಳ ಕಷ್ಟ. ಆಚಾರ್ಯ ಶಂಕರರಿಗೆ ಬಿಡಿಸಿಕೊಳ್ಳುವುದಕ್ಕೆ ಎಷ್ಟು ಕಷ್ಟ ಆಯ್ತು ನೋಡ್ರಿ. ಅದು ಒಬ್ಬ ಆಪ್ತ ಪುರುಷನ ವಾಕ್ಯದಿಂದ ತಾಯಿಗೆ ಉಪದೇಶವನ್ನ ಮಾಡಿ ಆ ವಿಚಾರವನ್ನ ಹೇಳಿ ಆಕೆಯಿಂದ ಆಶೀರ್ವಾದವನ್ನ ಪಡೆದ ಮೇಲೆ ಆಚಾರ್ಯ ಶಂಕರರು ಜಗತ್ತಲ್ಲಿ ಕೀರ್ತಿವಂತರಾದರು. ಹೀಗೆ ಒಂದು ಗಿಡದಲ್ಲಿ ಅಥವಾ ಒಂದು ಮರದಲ್ಲಿ ಒಂದು ಮಂಗ ಅನ್ನುವಂಥದ್ದಾಗಲಿ, ಮನೆಯಲ್ಲಿ ಒಂದು ಸಣ್ಣ ಮಗು ಅಂತಾಗಲಿ, ಮನೆಯಲ್ಲಿ ಮಗು ಅದ, ಮರದಲ್ಲಿ ಮಂಗ ಅದ. ಒಬ್ಬ ವ್ಯಕ್ತಿ ಏನು ಮಾಡಿದ ಅಂದ್ರೆ ಮನೆಯಲ್ಲಿ ಇರುವಂತ ರೈತ ನೀರು ತುಂಬುವಂತ ಸಣ್ಣ ಕಂಠದ ಕೊಡ, ಕಂಠದ ಕೊಡ ಅಂದ್ರೆ ಗೊತ್ತಲ್ಲಮ್ಮ, ಅದು ಮೇಲ್ಗಡೆ ಬಾಯಿ ಬಾಳ ಚಿಕ್ಕದಿರ್ತದ, ಅದ್ರ ಕೆಳಗಡೆ ಎಲ್ಲ ದೊಡ್ಡದಿರ್ತದ. ಅದಕ್ಕೆ ಊಜಿ ಅಂತ ಕರಿತೀವಿ, ಅಥವಾ ಕಂಠದ ಕೊಡ. ಅಂದ್ರೆ ಅದು ಕುತ್ತಿಗೆ ಬಹಳ, ಕಂಠ ಅಂದ್ರೆ ಕುತ್ತಿಗೆ, ಕುತ್ತಿಗೆ ಬಹಳ ಚಿಕ್ಕದಿರ್ತಾವ, ಅದು ಹೊಟ್ಟೆ ಮಾತ್ರ ಬಹಳ ದೊಡ್ಡದಿರ್ತಾವ. ಅವನು ರೈತ ಶೇಂಗವನ್ನ ಬಿತ್ತೋದಕ್ಕೋಸ್ಕರವಾಗಿ ಅಥವಾ ಧಾನ್ಯವನ್ನ ಬಿತ್ತೋದಕ್ಕೋಸ್ಕರವಾಗಿ ತನ್ನ ಹೊಲಕ್ಕೆ ಹೊಂಟಿದ್ದ. ಆ ಬುತ್ತಿಯನ್ನ ತಗೊಂಡು ಹೋಗಿದ್ದ, ಊಟವನ್ನ ಮಾಡಿದ, ನೀರನ್ನು ಕುಡಿದ. ಆ ಕೊಡ ಖಾಲಿ ಆದ ನಂತರ ಏನು ಮಾಡಿದ ಅಂದ್ರೆ ಸ್ವಲ್ಪ ಉಳಿದಂತ ಶೇಂಗದ ಕಾಳನ್ನ ಆ ಗಡಿಗೆಯಲ್ಲಿ, ಕಂಠದ ಗಡಿಗೆಯಲ್ಲಿ ಹಾಕಿದ. ಆ ಗಡಿಗೆಯಲ್ಲಿ ಶೇಂಗದ ಬೀಜವನ್ನ ಹಾಕುವಂತದ್ದನ್ನ ಮರದ ಮೇಲೆ ಇರುವಂತ ಮಂಗ ನೋಡಿತು ನೋಡ್ರಿ. ಮಂಗ ನೋಡಿತು. ನೋಡಿದ ತಕ್ಷಣವೇ ಆ ರೈತ ಮತ್ತೆ ತನ್ನ ಕೆಲಸಕ್ಕೆ ಪ್ರಾರಂಭ ಮಾಡಿದಾಗ
ಗಿಡದ ಕೆಳಗೆ ಇಟ್ಟಂತ ಗಡಿಗೆಯಲ್ಲಿ ಬಂದು ನೋಡಿತು, ನೇರವಾಗಿ ಅದರೊಳಗೆ ಕೈಯನ್ನ ಹಾಕಿ ಆ ಕಂಠದ ಒಳಗಡೆ ಇರುವಂತ ಬೀಜವನ್ನ, ಶೇಂಗದ ಬೀಜವನ್ನ ಅಥವಾ ಧಾನ್ಯವನ್ನ ಕೈ ತುಂಬ ಹಿಡ್ಕಂತ ನೋಡ್ರಿ. ಕೈ ತುಂಬ ಹಿಡ್ಕಂತು. ಆದ್ರೆ ಅದರ ಕೈ ಒಳಗ ಹೋಗುವಾಗ ಬಹಳ ಸರಳವಾಗಿ ಹೋಯ್ತು. ಆದ್ರೆ ಒಳಗಡೆ ಹೋದ ಮೇಲೆ ಆ ಬೀಜವನ್ನ ಕೈ ತುಂಬ ಹಿಡಿದಾಗ ಮುಷ್ಟಿ ದಪ್ಪ ಆಯ್ತು, ದೊಡ್ಡದಾಯ್ತು ನೋಡ್ರಿ. ಆ ಕಾಳನ್ನ ಹಿಡ್ಕೊಂಡು ಕೈಯನ್ನ ಹೊರಗೆ ತೆಗಿಬೇಕಂತ ಪ್ರಯತ್ನ ಮಾಡ್ತದ, ಕೈ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ರಿ? ಕಾಳನ್ನ ಹಿಡದದ, ಕೈ ದಪ್ಪ ಆಯ್ತು. ಚಿಕ್ಕ ಕಂಠದಲ್ಲಿ ಕೈ ಹೊರಗೆ ಬರ್ತಾ ಇಲ್ಲ. ಕುಸ್ತಿ ಆಡ್ತು, ನೋಡ್ತು, ಚೇರಾಡ್ತು, ಕೈ ಹೊರಗೆ ಬರ್ಲಿಲ್ಲ. ಕಾಳು ಕೈಯಲ್ಲಿದ್ದ ಕಾಳು ಬಿಡುವ ಇಚ್ಛೆ ಇಲ್ಲ. ಕಾಳು ಬಿಡುವ ಇಚ್ಛೆ ಅದಕ್ಕಿಲ್ಲ. ಕೈ ಹೊರಗೆ ಬರ್ಬೇಕಂತ ಕೈ ಹೊರಗೆ ಬರ್ತಿಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಕಾಳನ್ನ ಹಿಡಿದ ಕಾರಣಕ್ಕಾಗಿ. ಈಗ ಕಾಳೇ ಕೈಯನ್ನ ಹಿಡಿದದು ಅಥವಾ ಕೈಯನ್ನೇ ಕಾಳನ್ನ ಹಿಡಿದದು ಅಂದ್ರೆ ಯಾವುದನ್ನ ಹಿಡಿದಿದೆ ಅಂದ್ರೆ ಕೈಯನ್ನೇ ಕಾಳನ್ನ ಹಿಡಿದದ ವಿನಃ ಕಾಳು ಕೈಯನ್ನ ಹಿಡಿದಿಲ್ಲ. ಅರ್ಥ ಆಯ್ತಲ್ರಿ? ಈಗ ಮತ್ತೆ ಹಿಡಿದವನೇ ಬಿಡ್ಬೇಕಿಲ್ರಿ. ಹಿಡಿದಂತ ಮಂಗ ಬ್ಯಾಸರ ಬಂದು ಸುತ್ತ ಗಾಯ ಆದಾಗ ಆ ಕೈ ಅಗಲ ಮಾಡಿತು, ಕಾಳೆಲ್ಲ ಮತ್ತೆ ಚೆಲ್ಲಿ ಹೋಯ್ತು ಒಳಗಡೆ. ಅದು ಮತ್ತೆ ಚಿಕ್ಕದಾಯ್ತು, ಸರಳವಾಗಿ ಹೊರಗೆ ಬಂತು ನೋಡ್ರಿ. ಅಂದ್ರೆ ಜಗತ್ತಿನಲ್ಲಿ ಎಲ್ಲಾ ವಿಷಯಗಳು ಹಿಂಗೆ. ವಿಷಯಗಳು ಈ ಜೀವಾತ್ಮ ಮೋಹಕ್ಕಾಗಿ ಅದರ ಮೇಲೆ ಆಶೆಯನ್ನು ಮಾಡಿ ಅದನ್ನ ಜೀವನೇ ಹಿಡಿದುಕೊಂಡಿದ್ದಾನೆ ವಿನಃ ಯಾವ ವಿಷಯಗಳು ನಮ್ಮನ್ನೇ ಹಿಡಿದಿಲ್ಲವು. ಅಂದ್ರೆ ನಾವ್ ಹಿಡಿದೀವಂದ್ರೆ ನಾವೇ ಬಿಡ್ಬೇಕು ನೋಡ್ರಿ. ಈ ಸುಮ್ನೆ ವಿಷಯಗಳು ಬಿಡ್ಬೇಕಂದ್ರೆ ಯಾವ ವಿಷಯಗಳು ಯಾರು, ನಾನು ಯಾರು, ಯಾರನ್ನು ಹಿಡ್ಕೊಂಡಾರಿಲ್ಲಿ, ಯಾರು ಬಿಡಬೇಕು ಅನ್ನುವಂತ ವಿಚಾರವನ್ನ ತಿಳ್ಕೋದಕ್ಕೋಸ್ಕರವಾಗಿ ನಮ್ಮ ಬದುಕಿನ ಕ್ಷಣದಲ್ಲಿ ವಿಚಾರಗಳನ್ನೇ ಮಾಡಿ ಆ ದುಃಖ ಕೊಡುವಂತ ವಸ್ತುಗಳನ್ನ ನಾವೇ ಬಿಡಬೇಕು ವಿನಃ ವಸ್ತುಗಳು ನಮ್ಮನ್ನ ಬಿಡೋದಿಲ್ಲ. ಯಾಕೆ ಬಿಡದೇ ಇಲ್ಲ ಅಂತ. ಅದನ್ನ ವಸ್ತುಗಳಲ್ಲಿ ಯಾಕೆ ಬಿಡ್ಬೇಕು ಅನ್ನುವಂಥದ್ದನ್ನ ತಿಳ್ಕೋಬೇಕಾಗಿ ನಾವು ಶಾಸ್ತ್ರ ಕೇಳಬೇಕು. ಆ ವಸ್ತುಗಳ ದೋಷವನ್ನ ತಿಳಿಸೋದಕ್ಕೋಸ್ಕರವಾಗಿ ಒಬ್ಬ ಶ್ರೇಷ್ಠವಾದ ಸಂತ ಬೇಕು. ಗುರು ಅಂದ್ರಷ್ಟೇ, ಸಂತ ಅಂದ್ರಷ್ಟೇ, ಎಲ್ಲರಷ್ಟೇ. ಹೀಗೆ ನಡೆದ ಇತ್ತು. ಇದು ಅಡವಿಯಲ್ಲಿ ಆದಂತ ರೈತನ ಪರಿಸ್ಥಿತಿ. ಈ ಮನೆಯಲ್ಲಿ ಒಬ್ಬ ಸಣ್ಣ ಮಗು ಇದ್ದ ಅಂತ ಹೇಳಿ ಮೊದಲೇ. ಆ ಮಗು ಆಟ ಆಡ್ತಾ ಇತ್ತು. ತಾಯಿ ನಿಶ್ಚಿಂತೆಯಿಂದ ಅಡಿಗೆ ಮನೆಯಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ಲು. ಇಲ್ಲಿ ಮಗು ಸಂತೋಷದಿಂದ ಆಡ್ತಾ ಇತ್ತು. ತಾಯಿ ಸಂತೋಷದಿಂದ ಅಡಿಗೆಯನ್ನ ಮಾಡ್ತಾ ಇದ್ಲು. ಇಬ್ಬರಿಗೂ ಸಂತೋಷ. ಅಂತ ಒಂದು ದಿನ, ಒಂದು ಸಂದರ್ಭದಲ್ಲಿ
ಆ ಮಗು ಆಟ ಆಡ್ತಾ 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 ತನ್ನ ಕಣ್ಣಿಗೆ ಒಂದು ವಸ್ತು ಕಂಡಿತು. ಅದು ಯಾವ ವಸ್ತು ಅಂದ್ರೆ ಕೆಲವು ಕಡೆ ಭರಣಿಯಲ್ಲಿ ಅಥವಾ ದೊಡ್ಡ ದೊಡ್ಡ ಬಾಟಲಿಯಲ್ಲಿ ಒಳಗಡೆ ಕಸೂತಿಯಿಂದ ಕೆಲವು ಬೊಂಬೆಗಳನ್ನ ಕೆಲವು ಚೆಂಡುಗಳನ್ನ ಹಾಕ್ತಿದ್ರು. ನೀವು ನೋಡಿರ್ಬೇಕಲ್ಲಮ್ಮ. ಈ ಕೆಲವು ಕಡೆ ಒಳಗಡೆ ಇರ್ತಾವ ವಸ್ತುಗಳು, ಆದ್ರೆ ಹೊರಗಡೆ ಅವ್ನ ತೆಗಿಕೆ ಬರಲ್ಲ ಅವನ್ನ. ಅಂತಹ ಒಂದು ಸುಂದರವಾದ ಒಂದ್ ದೊಡ್ಡ ಬಾಟಲಿಯಲ್ಲಿ ಭರಣಿಯಲ್ಲಿ ಹಾಕಿದಂತ ಒಂದು ಚೆಂಡಿತ್ತು, ಬಾಲ್. ಅದು ಕಸೂತಿಯಿಂದ ಹಾಕಿದಂತ ಬಾಲ್. ಸಣ್ಣ ಮಗು ಅದು ಅಂಬಗಾಲ ಹಿಡಿದು ಹೋಯ್ತು ಹೋಯ್ತು ಹೋಯ್ತು, ಅದ್ರ ಮೇಲೆ ಮೋಹ ಆಯ್ತು ನೋಡ್ರಿ. ಆದ್ಮೇಲೆ ಅವು ನಿಧಾನವಾಗಿ ತನ್ನ ಸಣ್ಣ ಕೈಯನ್ನ ಅದ್ರಲ್ಲಿ ದೂರಿಸಿಬಿಡ್ತು. ದೂರಿಸಿ ಹೋಗಿ ಅದ ತಕ್ಷಣವೇ ಆ ಬಾಲನ್ನ ಅಥವಾ ಚೆಂಡನ್ನ ಗಟ್ಟಿಯಾಗಿ ಹಿಡಿತು ನೋಡ್ರಿ. ಹಿಡಿದು ಅದನ್ನ ಹೊರಗಡೆ ತೆಗಿಬೇಕು ಅಂತ ಪ್ರಯತ್ನ ಮಾಡ್ತದ. ಚೆಂಡು ಬರ್ತಾ ಇಲ್ಲ, ಕೈ ಬರ್ತಾ ಇಲ್ಲ. ಚೆಂಡುನು ಬರ್ತಾ ಇಲ್ಲ, ಕೈನು ಬರ್ತಾ ಇಲ್ಲ. ಆವಾಗ ಅದಕ್ಕ ಬಹಳಷ್ಟು ದುಃಖವಾಗಿ ಚಿಟ್ಟನೆ ಚೀರ್ ಬಿಡ್ತು ನೋಡ್ರಿ. ಚೀರ್ಲಿಕ್ಕೆತ್ತು, ಅದು ಅಡಲಿಕ್ಕೆತ್ತು. ಅಂತ ಚೀರಾಟವನ್ನ, ಏಕಾಏಕಿ ದುಃಖವನ್ನ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಂತ ತಾಯಿಗೆ ಗೊತ್ತಾಯ್ತು, ನನ್ನ ಮಗುವಿಗೆ ಏನೋ ಅಪಾಯ ಆಯ್ತು ಅಂತ. ಅವಾಗ ಬಂದು ಓಡೋಡು ಬಂದ್ಲು. ಆ ಮಗುವಿನ ಸ್ತ್ರೀಯನ್ನು ನೋಡ್ತಾ, ಯಾಕೆ ಅಳ್ತಾ ಇದೆ, ಏನ್ ಅನಾಹುತ ಆಗಿದೆ ಅಂತ ತಾಯಿಗೆ ಗೊತ್ತಾಯ್ತು. ಅವಾಗ ತಾಯಿ ಆ ಮಗುವಿಗೆ ಕೈಯಲ್ಲಿ ಹಿಡಿದಂತ ಚೆಂಡನ್ನ ಬಿಡಿಸುವ ಪ್ರಯತ್ನವನ್ನ ಮಾಡಿಲ್ಲ. ಹೇಗೆ ಬಿಡಿಸಬೇಕು ಅನ್ನುವಂತ ಉಪಾಯವನ್ನೂ ಮಾಡಿಲ್ಲ. ಇಷ್ಟೆಲ್ಲ ಮಾಡಿದ ಮೇಲೆ ಆ ಬಾಲು ಹಿಡಿದ ಬಾಲನ್ನೇ ಬಿಡಬೇಕಲ್ಲಿ. ಹೌದಿಲ್ಲ? ಬಾಲು ಕೈ ಹಿಡದಿಲ್ಲ, ಕೈಯನ್ನೇ ಬಾಲು ಹಿಡದ. ಕೈ ಬಾಲನ್ನ ಹಿಡದ ವಿನ ಬಾಲು ಕೈಯನ್ನು ಹಿಡಿಯೋದಲ್ಲ. ಯಾಕಂದ್ರೆ ಕೈಗೆ ಚೇತನ ಅದ, ಹಿಡಿತದ. ಚೆಂಡಿಗೆ ಜಡ ಅದ, ಹಿಡಿಯೋದಿಲ್ಲ. ಅದರಂತೆ ವಿಷಯಾದಿಗಳು ಜಡ ಅವ, ಅದಕ್ಕೆ ನಮ್ಮನ್ನ ಹಿಡಿಯಂಗಿಲ್ಲ ಅವು. ಚೇತನವಾದ ಜೀವನಲ್ಲ ಇವನು ಹಿಡಿಯಕ್ ಬರ್ತಾವ. ಅದಕ್ಕೆ ಅವನು ಹಿಡ್ಕೊಂಡು ಕುಂತು ನೋಡ್ರಿ. ಹಿಡ್ಕೊಂಡು ಕುಂತು ಇಡೀ ದುಃಖದಾಗ ಗುಳಾಡ್ತಾ ಇದ್ದಾನೀಗ. ದುಃಖ ಆಗ್ಯದ, ಬದುಕಿನಲ್ಲಿ ಶಾಂತಿ ಇಲ್ಲ, ಬದುಕಿನಲ್ಲಿ ನೆಮ್ಮದಿ ಇಲ್ಲ. ಇಷ್ಟೆಲ್ಲಕ್ಕ ಕಾರಣ ಏನು ಅಂತಂದ್ರೆ, ಈ ಪಂಚ ವಿಷಯಗಳ ಮೇಲೆ ಮೋಹ ಭರಿತನಾಗಿ ಅದನ್ನ ಪಡಿಬೇಕು ಅನ್ನೋಂತ ಇಚ್ಛೆಯಿಂದ ಮಂಗ ಕೆಟ್ಟಂತೆ, ಆ ಮಗುವು ದುಃಖ ಪಟ್ಟಂತೆ ಈ ಜೀವಾತ್ಮನು ಕೂಡ ಈ ಶ್ರೇಷ್ಠವಾದ ಜನ್ಮದಲ್ಲಿ ಆನಂದವಾಗಿ ಇದ್ದವನು ತಾನೇ ಇನ್ನೊಂದನ್ನ ಹಿಡಿದುಕೊಂಡು ದುಃಖ ಪಡಕತ್ತನ. ಮಂಗ ಮೊದ್ಲು ಆರಾಮಿತ್ತು ಮರದಲ್ಲಿ, ಮಗು ಮನೆಯಲ್ಲಿ ಆರಾಮಿತ್ತು ನೋಡ್ರಿ. ಇನ್ನೊಂದನ್ನ ಹಿಡಿದ ಮೇಲೆ ಮಂಗಕ್ಕೆ ದುಃಖ ಆಯ್ತು, ಮಗುವು ಇನ್ನೊಂದನ್ನ ಹಿಡಿದ ಮೇಲೆ ಮಗುವಿಗೆ ದುಃಖ ಆಯ್ತು. ಅದಕ್ಕೆ ಜೀವಾತ್ಮನು ಕೂಡ ಆರಾಮಾನಿವನು. ಯಾಕರಾಮಾನ್ರಿ? ಪ್ರಮಾಣ ಏನಂದ್ರೆ, ಮನೆಯಲ್ಲಿರುವಂತ ಮಕ್ಕಳು ಎಷ್ಟು ಆನಂದವಾಗ್ಯಾರಂತ.
ಹ್ಮ್ ನಮಗೆ ಉದಾಹರಣೆಗಳು ಸಿಗ್ತಾವ ಸಾಕಷ್ಟು. ಹ್ಮ್ ಎಲ್ಲರ ಮನೆಯಲ್ಲಿ ಮಕ್ಕಳಿದ್ದಾರೆ, ಮಗು ಇದ್ದಾವ. ಹ್ಮ್ ಅದೇ ಮನೆಯಲ್ಲಿ ದೊಡ್ಡವರು ದುಃಖದಿಂದ ಕೂಡ್ಯಾರ, ಚಿಕ್ಕ ಮಕ್ಕಳು ಆನಂದದಿಂದ ಕೂಡ್ಯಾರ. ಹ್ಮ್ ಯಾಕ್ರಿ? ಇನ್ನ ಅವರು ಯಾವುದನ್ನ ಹಿಡದಿಲ್ಲ. ಹ್ಮ್ ಮಕ್ಕಳು ಇನ್ನೂ ಯಾವ್ದು ಹಿಡ್ದಿಲ್ಲ ಅವು. ಹ್ಮ್ ದೊಡ್ಡವನಾದ ಮೇಲೆ ಹ್ಮ್ ಒಂದೊಂದು ಹಿಡಿಲಿಕ್ಕೆ ಹೋಗ್ತಾನಲ್ರಿ, ಹ್ಮ್ ಒಂದೊಂದು ರೀತಿಯ ದುಃಖ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ದೊಡ್ಡವನಾದ್ಮೇಲೆ ಹಿಡದ ಇವನಿಗೆ ಮೊದಲೇ ದುಃಖ ಆಯ್ತು. ಚಿಕ್ಕವರು ಆಮೇಲೆ ಹಿಡಿತಾರ, ಅವ್ರಿಗೆ ದುಃಖ ಆಗ್ತದೆ. ಈ ರೀತಿಯ ಸರ್ವರಿಗೂ ದುಃಖ ಅನ್ನುವಂಥದ್ದು ಯಾಕೆ ಆಯ್ತು ಅಂದ್ರೆ, ಜೀವಾತ್ಮ ಇನ್ನೊಂದು ಬೇಕು ಅನ್ನುವಂಥದ್ದನ್ನ ಬಯಸಿದ ವಸ್ತುವನ್ನ ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ ಅಂತಕ್ಕಂತ ಮೋಹತತ್ಪರನಾದಾಗ ಈ ಜಗತ್ತಿನಲ್ಲಿ ಜೀವಿಗಳಿಗೆ ದುಃಖ ಆಯ್ತು ನೋಡ್ರಿ. ಇದನ್ನ ತಿಳ್ಕೊಂಡ್ರು, ಇದನ್ನ ಹಿಡಿಬಾರದು. ಯಾಕಂದ್ರೆ ಹಿಡಿದ್ರೆ ಮಂಗದ ಪರಿಸ್ಥಿತಿ, ಹಿಡಿದ್ರೆ ಮಗುವಿನ ಪರಿಸ್ಥಿತಿ ಆಗುತ್ತದೆ ಅಂತ ವಿಚಾರವನ್ನ ಮಾಡಿ ಜಗತ್ತಿನಲ್ಲಿ ಇರುವಂತದ್ದನ್ನ ತಿಳಿಲಿಕ್ಕೆ ಹೋಗಬಾರ್ದು. ಅದನ್ನ ಉಪಯೋಗ ಮಾಡಬೇಕು, ಅದನ್ನ ಹಿಡಿಬಾರ್ದಂತ. ಹಿಡಿದಾಗ ಮಾತ್ರ ದುಃಖ ಕೊಡ್ತಾನ, ನೋಡಿದಾಗ ಏನಿಲ್ಲ. ಮಂಗ ಶೇಂಗಾ ಕಾಳನ್ನ ನೋಡಿದಾಗ ದುಃಖ ಆಗ್ಲಿಲ್ಲ, ಮಗುವಿಗೆ ಆ ಚೆಂಡನ್ನ ನೋಡಿದಾಗ ದುಃಖ ಆಗ್ಲಿಲ್ಲ, ಹಿಡಿಬೇಕಂದಾಗ ದುಃಖ ಆಯ್ತು. ಅದಕ್ಕೆ ಈ ಜಗತ್ತಿನಲ್ಲಿ ಯಾವುದು ನೋಡಬಾರದು ಅಂತಲ್ಲ, ಯಾವುದು ಕೇಳಬಾರದು ಅಂತಲ್ಲ, ಯಾವುದನ್ನ ರುಚಿಸಬಾರದು ಅಂತಲ್ಲ, ಯಾವುದನ್ನ ಮುಟ್ಟಬಾರದು ಅಂತಲ್ಲ. ಆದರೆ ಅವೆಲ್ಲವನ್ನ ಹಿಡಿಬೇಕು ಅಂತ ಅಂದಾಗ ಮಾತ್ರ ದುಃಖ ಆಗ್ತದೆ. ಪಡಿಬೇಕಂದ್ರೆ ದುಃಖ ಆಗ್ತದೆ. ಆ ಕಾರಣ ಬದುಕಿನಲ್ಲಿ ನಾವು ಹೇಗೆ ಇರಬೇಕು ಅಂತ ವಿಚಾರ ಮಾಡಿದ್ರೆ, ಸಂತರ ಮಾರ್ಗದರ್ಶನದಲ್ಲಿ ತಾಯಿ ಮಗುವಿಗೆ ಹೇಳಿದ ಉಪದೇಶದಂತೆ ಶರಣರು ಗುರುಗಳು ನಮಗೆ ಮಾಡುವ ಉಪದೇಶದ ಉಪಾಯದಿಂದ ಈ ಬದುಕನ್ನ ಸವಿಸಿದ್ದಾದರೆ ಇದೇ ಬದುಕು ಭಗವಂತನಿಗೆ ಅರ್ಪಣೆ ಆಗ್ತದೆ. ಯಾರಿಗೆ? ಪರಮಾತ್ಮನಿಗೆ ಬೇಕು ಈ ಬದುಕು. ಇಂಥ ಬದುಕನ್ನ ನಾವು ಪ್ರಾರ್ಥನೆ ಮಾಡಿಕೊಂಡಾದ್ರೆ ನಿತ್ಯ ಉತ್ಸವ ಅಂತ. ಪ್ರತಿನಿತ್ಯದಲ್ಲಿ ಉತ್ಸವ ಅಂದ್ರೆ ಏನು? ಆನಂದವೇ ಆನಂದ, ಆನಂದವೇ ಆನಂದ. ಕಾರಣ ಇರಬಾರದು ಅಂತ ಅರ್ಥ ಅಲ್ಲ, ಯಾವು ನೋಡಬಾರದು ಅಂತ ಅರ್ಥ ಅಲ್ಲ, ಗಳಿಸಬಾರದು ಅಂತ ಅರ್ಥ ಅಲ್ಲ, ದುಡಿಬಾರದು ಅಂತ ಅರ್ಥ ಅಲ್ಲ. ಆದರೆ ಒಂದು ಗೆರೆಯನ್ನ ಹಾಕಿ ಗಳಿಸಬಾರದು. ನಾನು ಸಾಯುವುದರೊಳಗಾಗಿ ಇಷ್ಟು ಕೋಟಿ ಗಳಿಸೇ ಸಾಯ್ಬೇಕಂತ ಯಾವಾಗ ಹಿಡಿದೀವಿ ಅಂದ್ರೆ ಅದು ನಮಗ್ ದುಃಖ ಕೊಡ್ತದೆ. ನೋಡಬಾರದು ಅಂತ ಅರ್ಥ ಅಲ್ಲ, ನಾನು ಇಷ್ಟೇ ನೋಡ್ಬೇಕು ಜೀವನದಲ್ಲಿ ಅಂತ ಹೊರಟ್ರೆ ಅದು ದುಃಖ ಕೊಡ್ತದೆ.
ಹಲೋ 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 ಎಲ್ಲ ಕಟ್ ಆಗೈತೆ. ಕಟ್ಟಾಗಿತ್ತು ಅದು ಒಂದಾಯ್ತಿಗೆ 2 ಕನೆಕ್ಟ್ ಮಾಡ್ತಾರೆ ಅವ್ರಿಗೆ. ಅಲ್ರಿ ಕೇಳ್ತೀನಿ. ಒಂದ್ ನಿಮಿಷ. ಅದರಂತೆ ನಾವು ಹೇಗೆ ಬದುಕಬೇಕು ಅಂತಂದ್ರೆ ನಿತ್ಯ ನಮ್ಮ ಜೀವನದಲ್ಲಿ ಸಂತೋಷವಾಗಿ ಬದುಕುವಂತ ಅದಕ್ಕೆ ಬೇಕಾದಂತ ಸಾಧನ ಸಾಮಗ್ರಿಗಳನ್ನ ನಾವು ಸಂಪಾದನೆ ಮಾಡಿದ್ದಾದರೆ ನಮಗೆ ಯಾವಾಗಲೂ ಕೂಡ ದುಃಖ ಅನ್ನುವಂಥದ್ದು ಆಗೋದಿಲ್ಲ. ಸಂತೋಷವಾಗಿರೋದಷ್ಟೇ. ಕಾರಣ ಈ ವಿಷಯದ ಮೋಹದ ವಿಷಯಗಳು ಇವತ್ತಿನ ತಾತ್ಪರ್ಯದಲ್ಲಿ ವಿಷಯಗಳು ಜೀವನನ್ನ ಹಿಡಿದಲ್ಲ, ಜೀವನೇ ವಿಷಯಗಳನ್ನ ಹಿಡಿದುಕೊಂಡಿದ್ದಾನೆ. ಅದರ ಮೇಲೆ ಮೋಹ ತತ್ಪರನಾಗಿದ್ದಾನೆ. ಅಂದಾಗ ಹಿಡಿದುಕೊಂಡ ಜೀವನೇ ಹಿಡಿದದ್ದನ್ನ ಬಿಟ್ಟು ಆನಂದವಾಗಿರಕ್ ಬರ್ತದೆ. ಅದೇ ಪ್ರಕಾರವಾಗಿ ನಾವು ಪಂಚ ಮಹಾಭೂತದಿಂದ ಬರುವಂತ ಈ ದೇಹ ಜಗತ್ತು ಅನ್ನುವಂಥದ್ದನ್ನ ದೇಹ ಜೀವಾತ್ಮನನ್ನ ಹಿಡಿದುಕೊಂಡಿಲ್ಲ. ಜೀವನನ್ನ ಹಿಡಿಯುವಂತ ಕಟ್ಟಿ ಹಾಕುವಂತ ಶಕ್ತಿ ಈ ಶರೀರಕ್ಕೆ ಇಲ್ಲ. ಆದ್ರೆ ಜೀವನೇ ಈ ಶರೀರವನ್ನು ಹಿಡ್ಕೊಂಡ ನಾವೆಲ್ಲರೂ ಶರೀರದ ಮೇಲೆ ಮುಖ ಒಳಗಾಗಿ ಈ ಶರೀರ ಹೀಗೆ ಇರಬೇಕು, ಇದು ಇಷ್ಟು ವರ್ಷ ಆದರೂ ಬದಲಾವಣೆ ಆಗಬಾರದು, ಎಷ್ಟು ವರ್ಷಗಳಾದರೂ ಕೂಡ ಒಂದು ಹಲ್ಲು ಬೀಳಬಾರದು, ಎಷ್ಟು ವರ್ಷ ಆದ್ರೂ ಕೂಡ ನನ್ನ ಓಡಾಟ ನಿಲ್ಲಬಾರದು, ಎಷ್ಟೇ ವರ್ಷ ಆದರೂ ನನ್ನ ಮನಸ್ಸು ವಿಕಾರ ಆಗಬಾರದು, ಎಷ್ಟೇ ವರ್ಷ ಆದರೂ ನನ್ನ ಬುದ್ಧಿ ಭ್ರಮಣೆ ಆಗಬಾರದು. ಇವೆಲ್ಲ ಏನಾವಲ್ರಿ, ಇವು ಜೀವನ ಅಜ್ಞಾನದ ಕ್ರಿಯೆ. ಇವು ಇಂಥವ್ನ ಹಿಡ್ಕೊಂಡ ನೋಡ್ರಿ ಜೀವಾತ್ಮ. ಇದು ಸಾಧ್ಯ ಅದನ್ರಿ? ಇದು ದೇಹ ಹೀಗೆ ಇರಬೇಕು, ಯೌವನ ಹೋಗಿ ಮುಪ್ಪಾಗಬಾರದು, ಮುಪ್ಪಾದ್ಮೇಲೆ ಸಾವು ಬರಬಾರದು, ಸಂಪತ್ತು ಕರಗಬಾರದು. ಇವೆಲ್ಲ ಏನಾವಂದ್ರೆ ಆ ಒಂದು ಬುದ್ಧಿಯ ಭ್ರಮೆಯಿಂದ ಮನಸ್ಸಿನ ಸಂಕಲ್ಪದಿಂದ ನಡೀತಕ್ಕಂತ ಕ್ರಿಯೆಗಳು. ಆದರೆ ಇವೆಲ್ಲಕ್ಕೂ ಸಾಕ್ಷಿಯಾದ ಪರಮಾತ್ಮನಲ್ಲ, ಎಲ್ಲಕ್ಕೂ ಸಾಕ್ಷಿಯಾದ ಆ ಪರಮಾತ್ಮನೇ ಸ್ವರೂಪನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಈ ಪರಮಾತ್ಮನ ಸಕಲ ಕ್ರಿಯೆಗಳಿಗೆ ಸಾಕ್ಷಿನೇ ವಿನಃ ಆ ಪರಮಾತ್ಮ ಒಂದು ಹಿಡಿಯುವನಲ್ಲ, ಒಂದು ಬಿಡುವನಲ್ಲ. ಸಾಮಾನ್ಯ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕೈ ಎನ್ನುವಂಥದ್ದು ಯಾರಿಗಾದರೂ ಏನೋ ಯಾವುದಾದರೂ ಒಂದು ವಸ್ತುವನ್ನು ಕೊಡಬಲ್ಲದು ಅಥವಾ ತೆಗೆದುಕೊಳ್ಳಬಲ್ಲದು.
ಕೈ ಕೆಲಸ ಮಾಡ್ತದಲ್ಲಮ್ಮ, ಕೊಡೋದು ಮಾಡ್ತದ, ತಗೋದು ಮಾಡ್ತದ. ಅದು ಬಾಹ್ಯ ಕ್ರಿಯೆ ಅಂತು, ಹೊರಗಡೆ ಕ್ರಿಯೆ ಇದು. ಆದರೆ ನಿಜವಾಗಿ ಕೂಡ ಕೈ ಕೊಡೋದನ್ನಲ್ಲ, ಕೈ ತಗೋದನ್ನಲ್ಲ. ಒಂದೊಂದ್ಸಲ ವಿವೇಕ ಜಾಗೃತಿ ಆದಾಗ ನಮ್ಮ ಅನುಭವ ಕೂಡ ವಿಸ್ಮಯ ಆಗ್ತಾವ. ಹೌದಲ್ರಿ, ಎಷ್ಟು ಸತ್ಯ ಇದೆ ಅಂತ ಅನಿಸ್ಬಹುದು. ಕೈ ಕೊಡೋದನ್ನಿಲ್ಲ, ಕೈ ತಗೋದನ್ನಿಲ್ಲ. ಯಾಕಂದ್ರೆ ಮನಸ್ಸು ಕೊಡುವಂತ ಹೇಳಿದಾಗ ಅಂತರಂಗದ ಮನಸ್ಸು ಕೊಡಬೇಕಂದಾಗ ಕೈ ಕೊಡ್ತದೆ ವಿನಃ, ಅಂತರಂಗದ ಮನಸ್ಸು ಬೇಡ ಅಂದಾಗ ಇದು ಬಿಡುತ್ತದೆ ವಿನಃ ಅದು ಅಂತರಂಗದ ಕ್ರಿಯೆ. ನಾವು ನೋಡೋರಿಗೆ ಏನಿಸ್ತದ್ರಿ, ಕೈನೇ ಕುಡಿತು, ಕೈನೇ ತಗೊಂತು, ಕೈ ತಗೋದಿಲ್ಲ, ಕೈ ಕೊಡೋದಿಲ್ಲ. ಕೊಡಬೇಕನ್ನುವಂತ ಅಂತರಂಗದ ಮನಸ್ಸಿನ ಕ್ರಿಯೆ, ಕೊಡಬಾರದು ಅಂತಕ್ಕಂತ ಮನಸ್ಸಿನ ಕ್ರಿಯೆಯ ಅವಲಂಬನೆಯಿಂದ ಬಾಹ್ಯವಾದ ಕೈ ಕೆಲಸ ಮಾಡ್ತಾವ. ನಮ್ಗೇನ ಕೈ ಗುಣ ಚಲೋ ಅದ, ಅವನು ಕೊಟ್ಟ, ಕೈ ಕೊಟ್ಟಿಲ್ಲ, ಅವನ ಮನಸ್ಸು ಅಂತರಂಗದ ಕೊಟ್ಟದಂತ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಕ್ರಿಯೆಗಳು ಕೂಡ ಹೇಗೆ ನಡೀತಾವ ಅಂದ್ರೆ ಅಂತರಂಗದ ಕ್ರಿಯೆಯಿಂದನೇ ಬಾಹ್ಯ ಇಂದ್ರಿಯಾದಿಗಳ ಕ್ರಿಯೆ ನಡೆಯುತ್ತವೆ. ಕಾರಣ ಈ ಮೋಹದ ವಸ್ತುಗಳು ಎಲ್ಲವೂ ಇದ್ದಾವೆ, ಇಲ್ಲ ಅಂತಲ್ಲ. ಜಾಗ್ರದಲ್ಲಿ ಇವೇ ಶಬ್ದಗಳವ ನೋಡಮ್ಮ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಜಾಗ್ರದಲ್ಲಿ ಇದ್ದಾವೆ. ಎಲ್ಲರೂ ಮೋಹಕ್ಕೆ ಒಳಗಾಗಿವೆ. ಇದನ್ನ ಬಿಡಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ವಿಚಾರ ಅದಲ್ಲ, ಅದು ಅಜ್ಞಾನ. ಬಾಹ್ಯದಲ್ಲಿರುವಂತ ಎಷ್ಟೋ ಬಂಧು ಬಳಗ, ಸಂಪತ್ತು, ಅಧಿಕಾರ, ಮೋಹದ ವಸ್ತುಗಳು, ಮಮಕಾರದ ವಸ್ತುಗಳು ಎಲ್ಲವನ್ನ ಅಷ್ಟು ನನ್ನದು ನಂದು ಅನ್ನುವಂತ ಒಂದು ಕ್ಷಣವೂ ಕೂಡ ಬಿಟ್ಟು ಇರಲಿಕ್ಕೆ ಆಗದ ಅಸಾಧ್ಯವಾದ ವಸ್ತುಗಳು ಅಂದರೂ ಕೂಡ ನಿದ್ರಾವಸ್ಥೆಯಲ್ಲಿ ಎಲ್ಲವನ್ನು ಬಿಟ್ಟಂದು. ನಿದ್ರೆಯಲ್ಲಿ ಯಾರಿಂದ ಯಾರಿಗೆ ಮೋಹ ಆಗ್ಯದಮ್ಮ? ತಾಯಿಯ ಮೋಹ ಮಗನ ಮೇಲಿಲ್ಲ, ಮಗನ ಮೋಹ ತಾಯಿಗಿಲ್ಲ. ಹೆಂಡತಿಯ ಮೋಹ ಗಂಡನಿಗಿಲ್ಲ, ಗಂಡನ ಮೋಹ ಹೆಂಡತಿಗಿಲ್ಲ. ಮತ್ತೆ ಬಿಡಲಿಕ್ಕೆ ಅಸಾಧ್ಯ ಅಂದ್ರೆ ನಿದ್ರಾವಸ್ಥೆಯಲ್ಲಿ ಎಲ್ಲವೂ ಬಿಟ್ಟಿವಿ ಅಂದ್ರೆ ಬಿಡಕ್ ಬರ್ತದಂತ ಅರ್ಥ ಆಗ್ತದೆ. ಬಿಡಲಿಕ್ಕೆ ಬರ್ತಿದ್ದಿಲ್ಲ ಅಂದ್ರೆ ನಮ್ಮ ಅನುಭವಕ್ಕೆ ವಿರೋಧ ಆಗ್ತಿತ್ತು. ನಿದ್ರಾವಸ್ಥೆ ಅನುಭವ ಎಲ್ಲರಿಗೂ ಗೊತ್ತು. ಕಾರಣ ಅದನ್ನ ಬಿಡೋದು ಹೇಗೆ ಅಂತಂದ್ರೆ ಆ ಮನಸ್ಸು ಮತ್ತು ಅದರ ಭ್ರಮೆ ಭ್ರಾಂತಿ ಅದು ಹಿಡ್ಕೊಂಡದ. ಯಾಕಂದ್ರೆ ಮನಸ್ಸೇ ಹಿಡಿದದ್ದು ಅಂತ. ಜೀವನ ಭ್ರಾಂತಿಯೇ ಮನಸ್ಸಿನ ಇನ್ನೊಂದು ರೂಪ. ಮನಸ್ಸೇ ಹಿಡಿದದಕ್ಕಾಗಿ ನಮಗ ಜಾಗ್ರಾವಸ್ಥೆಯಲ್ಲಿ ಇವು ಮಮಕಾರವಾಗಿ ಕಂಡು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿವಿ. ಮನಸ್ಸು ನಿದ್ರಾವಸ್ಥೆಯಲ್ಲಿ ಲಯ ಆಗಿರ್ತಾವ, ಇರೋದಿಲ್ಲ ಲಯ. ಅದಕ್ಕಾಗಿ ಅಲ್ಲಿ ಯಾವ ಮೋಹ ಇಲ್ಲ ನಮಗ. ಅಂದ್ರೆ ಮೋಹದ ವಸ್ತುಗಳು ಮನಸ್ಸಿಗೆ ವಿನಃ ಆತ್ಮನಿಗಿಲ್ಲ. ಏನಾಯ್ತು ಸ್ಪಷ್ಟ?
ಹ್ಮ್ ಮನಸ್ಸಿನವೇ ವಿನಃ ಆತ್ಮನಿಗಿಲ್ಲ. ಅದರಂತೆ ನಮ್ಮ ಮನಸ್ಸು ಏನನ್ನ ಹಿಡಿಬೇಕು ಏನನ್ನ ಬಿಡಬೇಕು ಅನ್ನುವಂಥದ್ದನ್ನ ವಿಚಾರವನ್ನ ಮೊದಲು ಮಾಡ್ಬೇಕು. ಅದು ವಿಚಾರ ಮಾಡ್ಬೇಕಾದ್ರೆ ಆ ವಸ್ತುವಿನ ನೋಟವನ್ನ ಇರುವಿಕೆಯನ್ನ ಇದ್ದಕ್ಕೆ ಇದ್ದಂತೆ ತಿಳಿಬೇಕಂತ. ನಾಯಿ ಮರಿತು ಅದು ಒಣಗಿದ ಎಲವನ್ನ ತನ್ನ ಕಾಲಲ್ಲಿ ಹಿಡಿದು ಕಚ್ಚಿ ಇನ್ನೊಂದು ನಾಯಿಯನ್ನು ಕೂಡ ಸಮೀಪ ಕರೆದುಕೊಳ್ಳದೆ ಆ ಒಣಗಿದ ಎಲುವಿನ ಮೇಲೆ ಮುಖ ತತ್ಪರವಾಗಿ ಅದನ್ನ ಕಡಿದು ಅದರ ನೋವಿನಿಂದ ತನ್ನ ಬಾಯಿ ಒಳಗಿನ ಹಲ್ಲಿನ ದವಡೆಯ ಸಂದಿಯಿಂದ ಬೀಳುವಂತ ರಕ್ತ ಅದು ಬಾಯಲ್ಲಿ ಹಿಡಿದ ಎಲುಬಿನಲ್ಲಿ ಸೋರ್ತಾ ಇದ್ದಾಗ ಆ ರಕ್ತವನ್ನೇ ಎಲುಬಿನಿಂದ ಬರುತ್ತದೆ ಎಂದು ಪುನಃ ಕಡಿದು ಬೆಳೆದುಕೊಂಡಂತೆ ಅದಕ್ಕೆ ರುಚಿ ಆಗತ್ತಲ್ಲ. ಎದರಿಂದ ಆಯ್ತು ರುಚಿ ಅಂದ್ರೆ ತನ್ನ ರಕ್ತವೇ ತನಗೆ ರುಚಿ ಆಯ್ತು. ಎಲುವಿನಲ್ಲಿ ಸುತಾರಾಮ್ ಇಲ್ಲವೇ ಇಲ್ಲ. ಒಣಗಿದ ಎಲುವಿನಲ್ಲಿ ಎಲ್ಲಿರ್ತದೆ ರಕ್ತ? ಆದರೆ ಅದು ಎಲುವು ಯಾಕೆ ಬಿಡುತ್ತೆ ಗೊತ್ತಾಗಿಲ್ಲ. ಅದಕ್ಕೆ ಎಲುವಾದ ಇದ್ರ ರಕ್ತ ಇಲ್ಲ ಅಂತ ಗೊತ್ತಿಲ್ಲ. ಅದು ಹೇಗೆ ಕಡಿದು ಸೋತ್ ಹೋಗ್ತದ ಅದರಂತೆ ಯಾವ ವಿಷಯಾದಿಗಳಲ್ಲಿ ಕೂಡ ಆನಂದ ಸುಖ ಅನ್ನುವಂಥದ್ದು ಇಲ್ಲ. ಆದರೆ ಆ ನಾಯಿಗೆ ಭ್ರಮೆಯಾದಂತೆ ನಮಗೂ ಕೂಡ ಭ್ರಮೆ ಆಗ್ಯದ ಜೀವನಿಗೆ. ಆ ಭ್ರಮೆಯಿಂದ ಅವನೇನ್ ತಿಳ್ಕೊಂಡಂದ್ರೆ ಇಷ್ಟು ಇಂತಹ ವಸ್ತು ಇಷ್ಟಿದ್ರೆ ಆನಂದ, ಶಬ್ದದಲ್ಲಿ ಆನಂದ ಆದಂತ ಶಬ್ದದ ಕಡೆ ಹೋದ, ರೂಪದಲ್ಲಿ ಆನಂದ ಅಂತ ರೂಪದ ಬೆನ್ನ ಹಚ್ಚದ, ರುಚಿಯಲ್ಲಿ ರಸದಲ್ಲಿ ಆನಂದ ಆದಂತ ವಸ್ತುಗಳ ಬೆನ್ನ ಹಚ್ಚದ, ಸ್ಪರ್ಶದಲ್ಲಿ ಆನಂದ ಆದಂತ ಸಿಕ್ಕದನ್ನ ಮುಟ್ಟಲಿಕ್ಕೆ ಪ್ರಾರಂಭ ಮಾಡಿದ, ವಾಸನೆಯಲ್ಲಿ ಆನಂದ ಆದಂತ ಅನಂತ ಗಂಧಗಳ ಹಿಂದೆ ಬಿದ್ದೇವೆ. ಅವ್ಯಾವ ಅಲ್ಲಿ ಇಲ್ಲೇ ಇಲ್ಲ ತೋರ್ತದಲ್ಲದೆ ಇದ್ದಂಗಂದ್ರೆ ನಾಯಿಗೆ ಎಲುಬಿನಲ್ಲಿ ರಕ್ತ ತೋರಿದಂತೆ ಜೀವನಿಗೆ ವಿಷಯಾದಿಗಳಲ್ಲಿ ಆನಂದ ತೋರಿದಂಗ ಆಗಲಿಕ್ಕತ್ತಿದೆ. ವಿಚಾರ ಮಾಡಿದಾಗ ಹೇಗೆ ಇಲ್ವೋ ಅದರಂತೆ ನಾವು ಕೂಡ ವಿಚಾರ ಮಾಡಿದಾಗ ಈ ತೋರುವಂತ ಭೌತಿಕವಾದ ಜಗತ್ತಿನಲ್ಲಿ ಸುಖ ಆನಂದ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲಾದ್ರಿ ನಾಯಿಯ ಒಳಗಡೆ ರಕ್ತ ಇದ್ದಂಗೆ ಜೀವಾತ್ಮನಲ್ಲೇ ಆನಂದ ನೋಡ್ರಿ. ತನ್ನ ರಕ್ತವನ್ನ ಎಲುಬಿನ ಮೇಲೆ ಚೆಲ್ಲಿ ಎಲುಬಿನಿಂದ ಬಂದ ರಕ್ತ ಅಂತೆ ಅದು ತಿಳ್ಕೊಂಡಂಗ ನಾವು ಕೂಡ ನಮ್ಮಲ್ಲಿರ್ತಕ್ಕಂಥ ಆನಂದವನ್ನೇ ವಸ್ತುಗಳ ವಿಷಯಗಳ ಮೇಲೆ ಚೆಲ್ಲಿ ಆ ಒಂದು ಆನಂದ ವಸ್ತುವಿನಿಂದ ಆಗಿದೆ ಅಂತ ತಿಳ್ಕೊಂಡಿವಿ. ಇದಕ್ಕೆ ಅಜ್ಞಾನ, ಇದಕ್ಕೆ ಭ್ರಾಂತಿ, ಇದಕ್ಕೆ ಭ್ರಮೆ. ಇದು ಯಾವಾಗ ಹೋಗ್ತದಂದ್ರೆ ಜ್ಞಾನ ಆದಾಗ. ಕಾರಣ ಏನು? ಆನಂದಕ್ಕ, ಮುಕ್ತಿಗೆ, ಸ್ವರೂಪ ಜ್ಞಾನಕ್ಕೆ ಜ್ಞಾನ ಒಂದೇ ಸಾಧನ. ನಮ್ಮ ಜ್ಞಾನ ಪುಸ್ತಕದಲ್ಲಿ ಅದೇ ನಡೆದ ಈಗ.
ಮುಕ್ತಿ ಏನ್ ಸಾಧನ ರೀ? ಕರ್ಮ ಸಾಧನವಲ್ಲ, ಉಪಾಸನ ಸಾಧನವಲ್ಲ, ಜ್ಞಾನ ಒಂದೇ ಸಾಧನ ಅನ್ನುವಂಗ ಇವತ್ತು ನಾವು ಆ ಜ್ಞಾನ ಸಾಧನೆಯಿಂದ ಏನಾಗ್ತದಂದ್ರೆ ಸ್ವಸ್ಥವಾಗಿ ಗೋಚರ ಸ್ವಸ್ಥವಾಗಿ. ಅದಕ್ಕೆ ಜ್ಞಾನಿಗಳು ಇದೇ ಜಗತ್ತನ್ನು ನೋಡಿ ಸ್ವಸ್ಥವಾದ ಅರಿವನ್ನು ಇಟ್ಟುಕೊಂಡು ಈ ಭೌತಿಕವಾದ ಜಗತ್ತಿನ ಮೇಲೆ ಮೋಹವನ್ನೇ ಮಾಡಲಿಲ್ಲ. ಯಾಕಂದ್ರೆ ಇವು ನಾವು ತಿಳ್ಕೊಂಡಂಗಿಲ್ಲ, ಇದರಿಂದ ಸುಖ ಆದಂತ ನಾವು ತಿಳ್ಕೊಂಡಿವಿ, ಅದಕ್ಕೆ ಮೋಹ ಮಾಡ್ತೇವೆ. ಸುಖ ಇಲ್ಲ ನಮಗೆ. ಆ ಕಾರಣ ಆ ಒಂದು ವಸ್ತುಗಳನ್ನ ಹಿಡಿಯುವ ಮತ್ತು ಬಿಡುವ ಉಪಾಯವನ್ನ ನಾವು ಒಬ್ಬ ಶಾಸ್ತ್ರಗಳಿಂದ, ಆ ಶಾಸ್ತ್ರಗಳ ಅನುಭಾವಿಗಳಿಂದ ನಾವು ತಿಳಿದುಕೊಂಡು ಏನಾಗಬೇಕ್ರಿ? ಉದ್ಧಾರ ಆಗ್ಬೇಕ್ರಿ. ಈ ವರ್ತಮಾನದ ಶರೀರವನ್ನು ಸಾರ್ಥಕತೆ ಮಾಡಬೇಕು. ಇದಕ್ಕೆ ಮನುಜ ಕುಲದ ಜನರ ಲಾಭ, ಆನಂದವೇ ಲಾಭ. ಆಸ್ತಿ ಲಾಭ ಅಲ್ಲ, ಅಂತಸ್ತು ಮನಸ್ಸಿನ ಲಾಭ ಅಲ್ಲ, ಹಣ ಲಾಭ ಅಲ್ಲ. ಆದ್ರೆ ಇವನ್ನ ಮನೆ ಕಟ್ಟಬಾರದು ಅಂತ ಅರ್ಥ ಅಲ್ಲ, ಆಸ್ತಿ ಮಾಡಬಾರಂತ ಅರ್ಥ ಅಲ್ಲ. ಅದನ್ನ ಅದರಿಂದನೇ ನಮಗೆ ಪರಮಾನಂದ ಆಗ್ತದ ಅನ್ನುವಂತ ಭಾವವನ್ನು ಬಿಟ್ಟು ಮಾಡ್ಬೇಕಷ್ಟೆ. ಮಾಡಂಗ್ ಮಾಡದ ಎಷ್ಟು ಬೇಕಷ್ಟು ಆ ರೀತಿ ಮಾಡಿಕೊಂಡಾದ್ರೆ ಬದುಕು ಏನಾಗ್ತದ್ರಿ? ನಿತ್ಯ ಉತ್ಸವ, ನಿತ್ಯವಾಗಿ ಆನಂದ. ಅದಕ್ಕೆ ಜ್ಞಾನಿಗಳು ಯಾವಾಗಲೂ ಸದಾಕಾಲ ಆನಂದವೇ ಆನಂದ. ಊಟ ಮಾಡಿದ್ರು ಆನಂದ, ಉಪವಾಸ ಇದ್ರು ಆನಂದ, ಜೋಗ ರೊಕ್ಕಿದ್ರು ಆನಂದ, ಖಾಲಿ ಆದ್ರೂ ಆನಂದ, ಮನೆ ಕಾಳಿದ್ರು ಆನಂದ, ಕಾಳಿಲ್ಲಂದ್ರು ಆನಂದ. ನಾವು ಒಂದು ಕ್ಷಣ ಎಲ್ಲಿನ ಹೊರಟಾಗ, ಒಂದು ನಿಮಿಷ ಒಂದು ರೈಲ್ವೆ ಅಥವಾ ಒಂದು ಬಸ್ ಮಿಸ್ ಆಯ್ತಂದ್ರೆ ನಮ್ಮ ಜೀವನದಲ್ಲಿ ಏನೋ ಕಳ್ಕೊಂಡಷ್ಟು ದುಃಖ ಆಗ್ತದೆ ನಾವು. ಮತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ರೆ ಮತ್ತೆ ಬಸ್ ಬರ್ತದ, ಇನ್ನೊಂದು ತಾಸು ವೇಟ್ ಮಾಡಿದ್ರೆ ಸೆಕೆಂಡ್ ಟ್ರೈನ್ ಬರ್ತದ. ಆದ್ರೆ ಒಂದು 60 ನಿಮಿಷದ ಗಡಿಗೆ ಏನದ್ರಿ, ಜೀವನ ಅಲ್ಲೋಲ ಕಲ್ಲೋಲ ಮಾಡ್ಕೊಂಡು ನಮಗೆ 5 ನಿಮಿಷ 60 ನಿಮಿಷ ಏನೋ ಜೀವನದಲ್ಲಿ ಕಳ್ಕೊಂಡಿವಿ ಅನ್ನುವಂತ ದುಃಖಕ್ಕೆ ಒಳಗಾಗ್ತೀವಿ. ಈ ದುಃಖಕ್ಕೆ ಒಳಗಾಗುವುದು ಅಜ್ಞಾನ. ಅದನ್ನ ವಿಚಾರದಿಂದ ಇಲ್ಲಿ ಹೋದ್ರೆ ಹೋಗ್ಲಿ, ಇನ್ನೊಂದು ಬಸ್ ಹೋಗೋಣ, ಒಂದ್ ಟ್ರೈನ್ ಹೋದ್ರೆ ಹೋಗ್ಲಿ, ಇನ್ನೊಂದ್ ಟ್ರೈನ್ಗೆ ಆದ್ರೂ ಹೋಗೋಣ ಅಂತ ವಿಚಾರ ಮಾಡದೆ ಸಮಾಧಾನ. ಬ್ಯಾರೆ ಏನ ನಮ್ಮ ಉಪಾಯ ಇಲ್ಲಿ? ಎಷ್ಟು ತಿಳ್ಕೊಂಡು ಹೋದ್ರೆ ಇದೇ ನರ ಜನ್ಮದಿಂದ ಇಹದೋಳು ಬಿಗಲುಂಟೆ, ಇದಕ್ಕಿಂತ ಹೆಚ್ಚಿನ ಶ್ರೇಷ್ಠವಾದ ಸಂಪಾದನೆ ಏನಿಲ್ಲ ಅಂತಕ್ಕಂಥ ಮಾತನ್ನ ಸುಮ್ನೆ ಇದನ್ನ ಎಲ್ಲವನ್ನ ಕ್ರೋಢೀಕರಿಸಿ ಹೇಳಿದಂತ ಒಂದು ಪ್ರವಚನ ಅಂತ ಅನ್ಕರ್ರಿ, ಏನಾದ್ರು ಅನ್ಕರ್ರಿ, ಆದ್ರೂ ಕೂಡ ಇದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ ನಾವು. ಇದು ಚೆನ್ನಾಗಿದಮ್ಮ, ಚೆನ್ನಾಗಿದೆ, ಸಾಕು, ಬಹಳ ಚಂದ ಆಯ್ತು. ಆಯ್ತು ರೆಸ್ಟ್ ಮಾಡ್ರಿ.